ಈಗ ನ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಥೀಮ್ ಆಹಾರ ಅಂದ್ರೆ ಫುಡ್ ಥೀಮ್ಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಇಲ್ಲಿ ಒಂದು ನೀಡಲಾಗಿದೆ. ಪ್ರಶ್ನೆ ಹೀಗಿದೆ: ಕೆಳಗಿನ ರೇಖಾ ನಕ್ಷೆಯು ಒಂದು ಎಕ್ಸ್ ಆಹಾರದ ತಾಜಾತನ ಉಳಿಯುವ ಸಮಯ ಮತ್ತು ತಾಪಮಾನದ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಈ ಮಾಹಿತಿಯನ್ನು ಆಧರಿಸಿ ಯಾವ ತೀರ್ಮಾನವು ಸೂಕ್ತವಾಗಿದೆ ಎಂದು ಹೇಳಬಹುದು? ಇಲ್ಲಿ ನಮಗೆ ಒಂದು ಚಿತ್ರವನ್ನು ನೀಡಲಾಗಿದೆ. ಈ ಚಿತ್ರದಲ್ಲಿ ಈ ರೇಖಾ ನಕ್ಷೆಯಲ್ಲಿ ಎಕ್ಸ್ ಆಕ್ಸಿಸ್ ತಾಪಮಾನವನ್ನು ಸೂಚಿಸುತ್ತೆ, ವೈ ಆಕ್ಸಿಸ್ ಬಂದು ತಾಜಾತನ ಉಳಿಯುವ ಸಮಯ ಅಂದ್ರೆ ಆಹಾರ ಎಷ್ಟು ಸಮಯದವರೆಗೆ ತಾಜಾವಾಗಿ ಇರುತ್ತೆ ಅನ್ನೋದನ್ನ ಗಂಟೆಗಳಲ್ಲಿ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ 4 ಆಪ್ಷನ್ಸ್ ಅನ್ನ ನೀಡಲಾಗಿದೆ. ಎಕ್ಸ್ ಆಹಾರವನ್ನು 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರಿಸಿದರೆ ಮಾತ್ರವೇ ದೀರ್ಘಕಾಲದವರೆಗೆ ಸಂಗ್ರಹಿಸಿಡಲು ಸಾಧ್ಯವಾಗುತ್ತದೆ ಅಂತ ಇದೆ. ಅಂದ್ರೆ ಇಲ್ಲಿ ಎಕ್ಸ್ ಆಹಾರ ಏನಿದೆ ಅದು 30 ಡಿಗ್ರಿ ಇದ್ದಾಗ ಮಾತ್ರ ದೀರ್ಘಕಾಲದವರೆಗೆ ಆ ಒಂದು ಆಹಾರ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇದೆ. ಅದು ತಪ್ಪಾದ ಉತ್ತರ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ತಾಪಮಾನ ಹೆಚ್ಚಾದಷ್ಟು ಕೂಡ ಆಹಾರದ ತಾಜಾತನ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಮೊದಲನೇ ಆಪ್ಷನ್ ರಾಂಗ್ ಆಗುತ್ತೆ. ಎರಡನೇ ಆಪ್ಷನ್ ಏನಿದೆ, ಎಕ್ಸ್ ಆಹಾರವನ್ನು 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಇರಿಸಿದರೆ ಅದು ಕೆಟ್ಟು ಹೋಗುತ್ತದೆ. ಇಲ್ಲ, 10 ಡಿಗ್ರಿ ಟೆಂಪರೇಚರ್ ಅಂತ ಅಂದ್ರೆ ಟೆಂಪರೇಚರ್ ತಾಪಮಾನ ಕಡಿಮೆ ಆದಂಗೆ ಆ ಒಂದು ಆಹಾರದ ತಾಜಾತನ ಏನಾಗಬೇಕು, ತುಂಬಾ ತಾಜವಾಗಿರ್ಬೇಕು ಅಂತ ಇದೆ. ಆದ್ರೆ ಇಲ್ಲೇನಿದೆ, 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಆಹಾರ ತಾಜಾತನವನ್ನು ಕಳ್ಕೊಳ್ಳುತ್ತೆ ಅಂತ ಇದೆ. ಆದ್ದರಿಂದ ಈ ಒಂದು ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಮೂರನೇ ಆಪ್ಷನ್ ಏನಿದೆ, ಎಕ್ಸ್ ಆಹಾರವನ್ನು ಅಧಿಕ ತಾಪಮಾನದಲ್ಲಿ ಇರಿಸಿದರೆ ದೀರ್ಘಕಾಲ ಸಂಗ್ರಹಿಸಬಹುದು ಅಂತ ಇದೆ. ಈ ಒಂದು ರೇಖಾ ನಕ್ಷೆಯನ್ನ ನಾವು ಗಮನಿಸಿದಾಗ ತಾಪಮಾನ ಹೆಚ್ಚಾದಂತೆ ಆಹಾರದ ತಾಜಾತನ ಕಡಿಮೆ ಆಗುತ್ತೆ. ಇಲ್ಲೇನ್ ಕೊಟ್ಟಿದ್ದೀವಿ, ತಾಪಮಾನ ಅಧಿಕವಾಗಿದ್ದಾಗ ದೀರ್ಘಕಾಲದವರೆಗೆ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗಲ್ಲ, ಅದು ಕೆಟ್ಟು ಹೋಗುತ್ತದೆ. ಆದ್ದರಿಂದ ಆಪ್ಷನ್ 3 ಆಯ್ಕೆ 3 ಕೂಡ ತಪ್ಪಾದ ಉತ್ತರ ಅಂತ ಹೇಳ್ಬೋದು. ನಾಲ್ಕನೇ ಆಪ್ಷನ್ ಏನಿದೆ, 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಇರಿಸಿದರೆ ಎಕ್ಸ್ ಆಹಾರದ ತಾಜಾತನವನ್ನು ಉಳಿಸಬಹುದು ಅಂತ ಇದೆ. ಇದು ಸರಿಯಾದ ಉತ್ತರವಾಗಿದೆ. ಯಾಕೆ ಸರಿಯಾದ ಉತ್ತರ ಅಂತ ನೋಡಿದ್ರೆ, ಈ ರೇಖಾ ನಕ್ಷೆಯಲ್ಲಿ ತಾಪಮಾನವು 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆದಂತೆಲ್ಲ ಎಕ್ಸ್ ಆಹಾರದ ತಾಜಾತನ ಏನಿದೆ, ತಾಜಾತನವನ್ನ ಉಳಿಸಿಕೊಳ್ಳುವ ಸಮಯ ಹೆಚ್ಚು ದೀರ್ಘವಾಗುವುದನ್ನ ನಾವು ಗಮನಿಸಬಹುದಾಗಿದೆ. ಇದು ಎಕ್ಸ್ ಆಹಾರದ ತಾಜಾತನವನ್ನು ಕಡಿಮೆ ತಾಪಮಾನಗಳಲ್ಲಿ ಹೆಚ್ಚು ಸಮಯದವರೆಗೆ ಉಳಿಸಿಕೊಳ್ಳಬಹುದು ಎನ್ನುವುದನ್ನ ಸೂಚಿಸ್ತಾ ಇದೆ. ಆದ್ದರಿಂದ ಆಪ್ಷನ್ ಡಿ ಅಂದ್ರೆ 4ನೇ ಆಯ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಈ ರೀತಿಯ ಹಲವಾರು ಪ್ರಶ್ನೆಗಳನ್ನ ನಾವು ನ್ಯಾಸ್ ಅಭ್ಯಾಸ ಪುಸ್ತಕದಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡ್ಕೊಂಡ್ಮೇಲೆ ಮಗು ಹೇಗೆ ಆ OMR ಶೀಟ್ ಅನ್ನ ಫಿಲ್ ಮಾಡ್ಬೋದು ಅಂತ ನೋಡೋಣ. ನಾವೀಗಷ್ಟೇ ಚರ್ಚೆ ಮಾಡಿದ್ವಿ, ಏನೇನೆಲ್ಲ ಚಾಲೆಂಜಸ್ನ ಮಗು ಫೇಸ್ ಮಾಡ್ಬೋದು ಆನ್ಸರ್ ಮಾಡಬೇಕಾದ್ರೆ, ಏನೇನೆಲ್ಲ ತೊಂದರೆಗಳಿರ್ಬೋದು ಅಂತ ನೋಡಿದಾಗ OMR ಶೀಟ್ ಫಿಲ್ ಮಾಡಕ್ ಬರ್ದೇ ಇರೋದು ಒಂದು ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಮಗುಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆ, ಆದ್ರೆ ಫಿಲ್ ಮಾಡಕ್ ಆಗ್ತಿಲ್ಲ ಅಂದ್ರೂ ಕೂಡ ಅಲ್ಲಿ ನಮ್ಗೆ ರಿಸಲ್ಟ್ ಏನ್ ಬರುತ್ತೆ, ಕಡಿಮೆ ಬರುವ ಚಾನ್ಸ್ ಇರುತ್ತೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇರ್ಬೋದು 24ನೇ ಪ್ರಶ್ನೆ ಏನಿದೆ ಇವಾಗ ನಾವು ಗಮನಿಸಿದ್ವಿ, ಆ 24ನೇ ಪ್ರಶ್ನೆಗೆ ಉತ್ತರ ಏನಾಗಿತ್ತು, ಆಪ್ಷನ್ ಡಿ ಅಂದ್ರೆ 4ನೇ ಆಯ್ಕೆ ಸರಿಯಾದ ಉತ್ತರ ಆಗಿತ್ತು. ಸೊ ಈ 4ನೇ ಆಯ್ಕೆ ಸರಿಯಾದ ಉತ್ತರ ಆದ್ಮೇಲೆ ಮಗು ಏನ್ ಮಾಡ್ಬೇಕಾಗಿತ್ತೆ, ಆ ಪ್ರತಿಯೊಂದು ಥೀಮ್ ಆದ್ಮೇಲೆ ಕೊನೆಯಲ್ಲಿ ಒಂದು OMR ಶೀಟ್ ಅನ್ನ ನೀಡಲಾಗಿದೆ. ಆ OMR ಶೀಟ್ಗೆ ಹೋಗಿ 24ನೇ ಪ್ರಶ್ನೆ ಏನಿದೆ ಅದರಲ್ಲಿ 4ನೇ ಉತ್ತರಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ತೋರಿಸಿರೋ ರೀತಿ ಮಗು ಏನ್ ಮಾಡ್ಬೇಕಾಗುತ್ತೆ, ಪೆನ್ಸಿಲ್ ಅಥವಾ ಪೆನ್ನಿನ ಸಹಾಯದಿಂದ ಗುರುತು ಮಾಡ್ಬೇಕಾಗುತ್ತೆ. ಗುರುತು ಮಾಡಿದಾಗ ಏನಾಗುತ್ತೆ, ನಾವು ಸ್ಕ್ಯಾನ್ ಮಾಡಿದಾಗ ಅದು 4th ಆಪ್ಷನ್ ಇಸ್ ದಿ ಕರೆಕ್ಟ್ ಆಪ್ಷನ್ ಅಂತ ತಗೊಳ್ಳೋದನ್ನ ನಾವು ಗಮನಿಸಬಹುದು. ತರಗತಿಯಲ್ಲಿ ನ್ಯಾಸ್ ಅಭ್ಯಾಸ ಪುಸ್ತಕವನ್ನ ಹೇಗೆಲ್ಲ ಬಳಸ್ಕೋಬಹುದು ಅಂತ ನೋಡ್ತಾ ಹೋಗೋಣ. ಸೊ ಕಲಿಕೆಯನ್ನು ಬಲಪಡಿಸಲು ಮತ್ತು ವಿದ್ಯಾರ್ಥಿಗಳ ಪ್ರಗತಿಯನ್ನು ತಿಳಿಯಲು ರಸಪ್ರಶ್ನೆಗಳು ಮತ್ತು ಸಂವಾದಾತ್ಮಕ ಚಟುವಟಿಕೆಗಳ ಮೂಲಕ ನ್ಯಾಸ್ ಅಭ್ಯಾಸ ಪುಸ್ತಕದ ಪ್ರಶ್ನೆಗಳನ್ನು ದೈನಂದಿನ ಅಥವಾ ಪಾಠ ಯೋಜನೆಗಳಲ್ಲಿ ನಾವು ಸೇರಿಸ್ಕೋಬಹುದಾಗಿದೆ. ಮತ್ತು ಸ್ವತಂತ್ರ ಕಲಿಕೆ ಹಾಗೆ ಕೌಶಲ್ಯ ಅಭಿವೃದ್ಧಿಯನ್ನ ಹೆಚ್ಚಿಸಲು ಅಭ್ಯಾಸ ಪುಸ್ತಕದ ಪ್ರಶ್ನೆಗಳನ್ನ ಹೋಮ್ವರ್ಕ್ ಆಗಿ ನಿಯೋಜನೆ ಮಾಡಬಹುದು.
ಅದೇ ರೀತಿಯಾಗಿ ಮುಂದುವರಿದ ಅಥವಾ ತುಂಬಾ ಫಾಸ್ಟ್ ಲರ್ನರ್ಸ್ ಇರ್ತಾರೆ ನಮ್ಮ ತರಗತಿಯಲ್ಲಿ, ಅವ್ರಿಗೆ ಏನಾದರೂ ಚಾಲೆಂಜಸ್ ಕೊಟ್ಟು ನಾವು ಕೂರಿಸ್ಬೇಕಾಗುತ್ತೆ. ಆವ್ರೇಜ್ ಲರ್ನರ್ಸ್ಗೆ ಕಲಿಸ್ತಾ ಇರ್ತೀವಿ, ಮತ್ತೆ ಫಾಸ್ಟ್ ಲರ್ನರ್ಸ್ ಇರ್ತಾರೆ. ಸೊ ಫಾಸ್ಟ್ ಲರ್ನರ್ಸ್ಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನೀಡಿರುವಂತಹ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಅನ್ನ ಕೊಟ್ಟು ಅದನ್ನ ಸಾಲ್ವ್ ಮಾಡೋದಕ್ಕೆ ಕೊಟ್ಟಾಗ ಅವರ ಬೌದ್ಧಿಕ ಬೆಳವಣಿಗೆ ಉತ್ತೇಜನಗೊಳ್ಳುತ್ತೆ ಅಂತ ಹೇಳ್ಬೋದು. ಅದಕ್ಕೂ ಕೂಡ ನಾವು ಈ ಒಂದು ಅಭ್ಯಾಸ ಪುಸ್ತಕವನ್ನ ಬಳಸಬಹುದಾಗಿದೆ. ಮತ್ತೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಅಳೆಯಲು ಮೌಲ್ಯಮಾಪನಗಳನ್ನು ಸಾಧನಗಳಾಗಿ ನಾವು ಏನ್ ಮಾಡ್ಬೋದು, ಬಳಸ್ಬೋದು ಅಂತ ಹೇಳಲಾಗಿದೆ. ಧನ್ಯವಾದಗಳು.